ಈಗ ನಮಗೆ ಹಳೆ ಲಕ್ಕುಂಡಿ ಉತ್ಕಲನ ಆಗಿ ನಮಗೆ ಲಕ್ಕುಂಡಿ ಓಲ್ಡ್ ಒರಿಜಿನಲ್ ಹತ್ಬೇಕಂದ್ರೆ ಒಂದು 20ರಿಂದ 25 ಫೂಟ್ ತೆಳಗೆ ಹೋದಾಗ ನಮಗೆ ಅದರ ಲೆಕ್ಕ ಹರಿತೈತಿ ಅಂತ ನಮಗೆ ಅನ್ಸತ್ತೆ ರೀ ಹಿರಿಯರು ಹೇಳಿದ್ದು. ನನ್ನ ದ್ಯಾಸ ಮಟ್ಟ ಪ್ರಕಾರ ಅಂದ್ರೆ 15 ಫೂಟ್ ಹೋಗೋದು ನನಗೆ ದ್ಯಾಸ ಐತೆ ರೀ. ಯಾಕೆ ನಾನೀಗ ಒಂದು 6 ವರ್ಷ ಆತರ ಒಂದು ಮನೆ ಕಟ್ಟಕತ್ತೀನಿ ನಾನು. ಸಾಧಾರಣ 10ರಿಂದ 12 ಫೂಟು ತೆಗ್ಗಾಗಿ ನಾವೆಲ್ಲ ಹುಗ್ತಿ ಮಾಡೀವಿ ಅದನ್ನು. ಅದ್ರಾಗ ನಮಗಂತೂ ಏನೂ ಹತ್ತಿಲ್ಲ ಏನೂ ಇಲ್ಲ. ಈಗ ಬಿಲ್ಡಿಂಗ್ ಕಟ್ಟಿದ್ವಿ ನಾವು. ಆ ಪಾಯ ನೋಡಕತ್ತಿದ್ರಿ ಇದು ಇತ್ತಾಗ ಹಾಳು ಮಣ್ಣೆಲ್ಲ ಹಿಂದೊಮ್ಮೆ ಒಂದು ಸಾಧಾರಣ ಒಂದು 40-50 ವರ್ಷದಿಂದ ಎಬ್ಬಿದ್ರಿ ಇದನ್ನ. ಎಬ್ಬಿದಾಗ ಒಂದು ಪಾಟೋಣಿಗೆ ಹತ್ತಿದ್ವು ಇದು ನಮ್ಮ ಸಿದ್ಧರಬಾಯಿಲಿಂದ ಇರ್ಬದ್ದೇವ್ರ ಗುಡಿಗೆ. ಅದು ನಾವು ನೋಡಿದ್ದು ನನಗೆ ಪಕ್ಕಾ ಗೊತ್ತೈತೆ. ಅದು ಹೊಳ್ಳಿ ಮುಚ್ಚಿದ್ರು ಅದು ಮುಚ್ಕಲ್ನ. ಅದು ಏನಾಯ್ತೋ ಏನೋ ಮಾಡಿ ಮುಚ್ಚಿಬಿಟ್ರೆ ಅದನ್ನು. ಮುಂದೆ ಅದನ್ನು ಮಾಡಬೇಕು ಅಂತಂದ್ರೆ ಅದು ಆಗಲಿಲ್ಲ. ಅದು ಅವಾಗೆಲ್ಲ ಅಲ್ಲಿ ಇಲ್ಲಿ ಹಂಗೆ ಕಲ್ಲು ಬಿದ್ದಿದ್ದು ರೀ, ಅಲ್ಲೇ ಬಿದ್ದಿದ್ದು. ಇದನ್ನೊಂದು ಪೈಪ್ ಹಾಕಿದ್ರಿ ಇಲ್ಲಿ ಒಳಗಡೆ ಒಮ್ಮೆ. ಅದಕ್ಕೇನೂ ಹತ್ತಿಲ್ಲ. ಇತ್ತ ತೊಗೊಂಡ್ರು ಒಂದಿಟ್ಟು ಕಾಲುವೆ ಹತ್ತುತ್ತ ಅಂತಂದು ಮತ್ತು ಹತ್ತಾಗ ತೊಗೊಂಡ್ರು. ಈ ಗುಡಿಗೆ ಬರೋಕೆ ಮಾರ್ಗ ಮಾಡ್ಕೊಂಡಾರ್ರಿ ಅವರು. ಜಳಕ ಮಾಡಿ ಸೀದಾ ಗುಡಿಗೆ ಬರ್ಬೇಕು ಅಂತ ಹಿರಿಯರು ಹೇಳ್ತಿದ್ರು ನಮ್ಗೆ. ಎಲ್ಲ ಗುಡಿಗೆ ಹೋಗೋಕೆ ದಾರಿ ಅದಾವ ಬುಡಕ್ಕೆ ಅಂಥೇಳಿ ಮಾರ್ಗ ಮಾಡ್ಕೊಂಡ್ರು ಅವರು. ಹಿಂದೆ ರಾಜರು ಮಾಡಿಸಿದ್ರು ಅಂತ ಕೇಳ್ತಿದ್ರು ನಮ್ಗೆ. ನಮ್ಮ ಗುರುಬಸಪ್ಪಜ್ಜ ಈಟಿ ಅಂತ ಒಬ್ಬರು ಅಗದಿ ಅವರೆಲ್ಲ ಬಂಗಾರ ಹುಡ್ಕೋದ ಮಾಡ್ತಿದ್ರು ಅವರು. ಮಳೆ ಅಂತಂದ್ರೆ ಬಂಗಾರ ಹುಡ್ಕಕ್ಕೆ ಹೋಗ್ಬಿಡೋ ಉದ್ಯೋಗನ ಅದ ರೀ ಅವ್ರದ್ದು. ಮತ್ತು ಬಡಿಗೆರೆ ಕಳಪ್ಪನವ್ರು ಅಂತ ಇದ್ರು ಒಬ್ಬರು. ಅವರು ಇಲ್ಲಿ ಕುಲಿಮೆ ಹಾಕಿದ್ರು ನಾವು ಸಣ್ಣರಿದ್ದಾಗ. ಇಲ್ಲೆಲ್ಲ ಗುಡಿಗಳದ ಮರ ಇದ್ರ ಮ್ಯಾಗ ನಾವು ಕುಲಿಮೆ ಕಟ್ಟಿವಿ ನೋಡು ಅಂತಿದ್ರಂತ. ಅಲ್ಲಿ ಮನೆಗೆ ಬಂದಾಗ ಮಾತಾಡ್ತಿದ್ರಿ ಅವರು. ಅದನ್ನು ಕೇಳ್ತಿದ್ವಿ ನಾವು. ಇತಿಹಾಸ ಸಿಕ್ಕಾರು ಯಾರು ಹೇಳ್ತಾರೆ, ಎಲ್ಲ ಇರ್ಬೋದು ಬಿಡ್ರಿ. ಅದಕ್ಕೇನು ಸಿಕ್ಕವ್ರು ಹೇಳ್ಬೇಕಲ್ರಿ. ಅವೆಲ್ಲ ಅದ್ರ 3-4 ಮಂದಿ ರಾಜರು ಹೇಳ್ಯಾರ ಅಂತ ಇರೋರು. ಏನು ಇತಿಹಾಸ ಅದನ್ನ ನೋಡಿದಂಗೆಲ್ಲ ಗೊತ್ತಾಕೊಂತ ಹೋಗ್ತದೆ. ನಮಗಾರ ಏನು ಗೊತ್ತು, ನಮ್ಗೆ ಗೊತ್ತಿದ್ದರೆ ನಾವು ಸಣ್ಣಾರ ಏನು ದ್ಯಾಸ ಐತೆ ಅದನ್ನ ಹೇಳ್ತಿರ್ತೀವಿ ನಾವು. ಹಾಂ, ಈಗ ನಾವು ನೋಡಿದ್ದು ಒಮ್ಮೆ ಅವಾಗೇನು ಮೇಲೆ ಕಲ್ಲು ಬಂಡೆ ಬಿದ್ದಿದ್ದು ಬಿಡ್ರಿ. ಅವು ಎಲ್ಲ ದೊಡ್ಡ ದೊಡ್ಡ ತೆಗ್ಗಿದ್ವು. ತೆಗ್ದು ಮುಚ್ಕೊಂತ ಹಂಗಾಗಿ ಇವರು ಗುಡಿ ಒಂದು ಕಮಿಟಿ ಮಾಡಿದ್ರು. ಗುಡಿ ಕಮಿಟಿ ಮಾಡಿದ್ರು, ಇದನ್ನು ಕೆಡವಿದ್ರು. ಮುಂದೊಂದು ದ್ವಾರ ಬಾಗಿಲಿದ್ದು ಇಲ್ಲೆಲ್ಲ ಹಿಂಗೇನದವ್ರು ಇಲ್ಲಿ. ಈ ಆಕಾರದ ಬಾಗಿಲು ಈ ಕಡೆ ಪೂರ್ವಕ್ಕೂ ಇತ್ತು. ಅದನ್ನು ಕೆಡವಿದ್ರು. ಕೆಡವಿ ಅವನ್ನ ಕಲ್ಲು ಇಲ್ಲಿ ಕಟ್ಟಿದ್ರು. ಅವನ್ನ ಕೆಡಬೇಡಂದ್ರು. ಮತ್ತು ಅವ್ರು ಕೆಡವಿದವ್ರಿಗೆ ಯಾರು ಏನು ಮಾಡ್ಬೇಕ್ರಿ, ಅವ್ರು ಮಾಡಾಕತ್ತಿದ್ರು. ಆ ಸ್ಥಳದೊಳಗೆ ನೀವು ಗುಡಿಗೆ ಬರೋಕೆ ದಾರಿ ಹತ್ಬೋದು ಅಂತ ನನಗೆ ಅನ್ಸುತ್ತೆ ರೀ. ಒಂದು ಬೀದಿ ಹಂಗೆ ಒಂದು 6 ಫೂಟ್ ಅಗಲ ಇದ್ದದ್ದು. ಅಷ್ಟು ಸ್ಟೆಪ್ ಅದಾವ್ರಿ ಅವಕ್ಕೆ. ಎಡ್ಕ ಬಲ್ಕ ಸ್ಟೆಪ್ ಅದಾವೆ. ಸೀದಾ ಗುಡಿಯಿಂದ ಇದು ಬಾವಿಲಿಂದ ಗುಡಿಗೆ ಬರ್ಬೋದು ಅಂತ ನನಗೆ ಅದು ನನಗೆ ಅನ್ಸುತ್ತೆ ರೀ. ಅದು ಬಾವಿ ವಿಶೇಷ ಏನು ರೀ, ವಿಶೇಷ ನೀರು ಸಾಕಷ್ಟು ಇತ್ತು ಬಿಡ್ರಿ. ಅದೇನು ಇನ್ನೊಂದು 10-15 ಹಳ್ಳಿಗೆ ನೀರು ಸಪ್ಲೈ ಮಾಡೈತಿ ಬಾವಿ ರೀ. ಅದು ಸಿದ್ಧರ ಬಾವಿ ಅಂದ್ರೆ ಅಗದಿ ಸಿಹಿ ನೀರು. ಅದ್ರ ನೀರು ಕುಡಿತಿದ್ವಿ. ಇತ್ತಿತ್ತಲಾಗೆಲ್ಲ ನಮ್ಮಂಥ ಮಹಾದೂತರು ಹುಟ್ಟಿ ಎಲ್ಲ ಹೊಲಸ್ತನ ಮಾಡಿದ್ರು ಅದನ್ನ ಬಾವಿನ. ಎಲ್ಲ ಹರ್ಲಾಪುರ ತಿಮ್ಮಾಪುರ ಅಪ್ ಟು ಕೆಳಗೆ ಇಳಕಲ್ಲ ಮಟ ನೀರು ಸಪ್ಲೈ ಮಾಡೈತ್ರಿ ಇದು ಹಳ್ಳಿಗಳಿಗೆ. ಟ್ಯಾಕ್ಟ್ರಲ್ಲೇ. ಈಗ ಬೋರ್ವೆಲ್ ಅದನ್ನು ಮಾಡಿ ನೀರು ಸಪ್ಲೈ ಮಾಡಿದ್ರು. ಸಿಹಿ ನೀರು ಅಗದಿ ನಂಬರ್ 1 ನೀರು ರೀ ಅದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.